ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಕಂದ ಭಾಗ 113. ಸಾಗರ ಎಳೆದ ವೇಗಕ್ಕೆ ಅವನ ಅಗಲವಾದ ಎದೆಯ ಮೇಲೆ ಅಪ್ಪಳಿಸಿ ನಿಂತಳು ಮಾಯಾ. ಅವಳ ದೇಹದ ದೌರ್ಬಲ್ಯದಲ್ಲೂ ಆ ವೇಗ ಅವಳನ್ನು ಕಂಗೆಡಿಸಿತು. ಅವಳು ಆ ಆಘಾತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಮೇಲಿನ ಮಹಡಿಯ ಮೆಟ್ಟಿಲುಗಳಿಂದ ಚಪ್ಪಾಳೆ ತಟ್ಟುತ್ತಾ ಕೆಳಗೆ ಬಂದರು ಆದಿಶೇಷನ್. ಸೂಪರ್ ಅಳಿಯಂದ್ರೆ ಎಂದು ಅವರು ಉತ್ಸಾಹದಿಂದ ಹೇಳಲು ವಿಷ್ಣುವಿಗೆ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ವಿಷ್ಣು ವೇಗವಾಗಿ ಸಾಗರ್ ಕೈಯಲ್ಲಿರುವ ತನ್ನ ತಂಗಿಯನ್ನು ಎಳೆಯಲು ಪ್ರಯತ್ನಿಸಿದಾಗ ಸಾಗರ್ ಅವಳನ್ನು ಒಮ್ಮೆಲೆ ತನ್ನ ಕೈಗಳಲ್ಲಿ ಎತ್ತಿಕೊಂಡ. ಮಾಯಾಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅವಳು ಅಷ್ಟರ ಮಟ್ಟಿಗೆ ಆಘಾತದಿಂದ ಎಪ್ಪುಗಟ್ಟಿದ್ದಳು. ವಿಷ್ಣುವಿಗಂತೂ ಕೋಪ ಮಿತಿ ಮೀರಿತು. ನೀನು ಮನುಷ್ಯನ? ನಿನಗೆ ಸ್ವಲ್ಪವೂ ಆತ್ಮಸಾಕ್ಷಿ ಇಲ್ಲವಾ? ಮರ್ಯಾದೆಯಿಂದ ಅವಳನ್ನು ಕೆಳಗೆ ಇಳಿಸೋ, ಅವಳು ತುಂಬ ಸುಸ್ತಾಗಿದ್ದಾಳೆ ಎಂದು ವಿಷ್ಣು ಸಿಂಹದಂತೆ ಗರ್ಜಿಸಿದ. ಆಗ ಹತ್ತಿರ ಬಂದ ಆದಿಶೇಷನ್, ವಿಷ್ಣು ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೀಗೆ ಯಾವ ಸಂಬಂಧವೇ ಆಗಿರಲಿ, ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ಮೇಲೆ ಅವಳ ಗಂಡನ ನಂತರವೇ ಬೇರೆ ಎಲ್ಲ ಸಂಬಂಧಗಳು. ಅರ್ಥವಾಯಿತಾ? ಈಗ ಅಳಿಯನಿಗೂ ಅವಳಿಗೂ ಮಧ್ಯೆ ನೀನು ಯಾಕೆ ಬರುತ್ತಿರುವೆ ಎಂದು ಅಧಿಕಾರಯುತವಾಗಿ ಕೇಳಿದರು. ತನ್ನ ಅಪ್ಪನ ಮುಖವನ್ನು ನೋಡಲೇ ವಿಷ್ಣುವಿಗೆ ಇಷ್ಟವಿರಲಿಲ್ಲ. ಆದರೂ ಬೇರೆ ದಾರಿ ಇಲ್ಲದೆ ಅವರ ಮುಖವನ್ನು ನೇರವಾಗಿ ನೋಡಿದವನು ತನ್ನ ಆಕ್ರೋಶವನ್ನು ಹೊರಹಾಕಿದನು. ನೀವೆಲ್ಲ ಎಂಥ ಮನುಷ್ಯರು? ನಾನು ಆಸೆಪಟ್ಟು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಂಟಪದವರೆಗೆ ತಂದು ಅವಳನ್ನು ಬೆದರಿಸಿ ಕಳುಹಿಸಿ ನನಗೆ ಯಾಮಿನಿಯನ್ನು ಮದುವೆ ಮಾಡಿಸಿದಿರಿ. ಜೀವನ ನಾಶವಾಯಿತು. ಸರಿ, ನನ್ನ ಹಣೆ ಬರಹ ಎಂದು ನಾನು ಕುಡಿದು ತಿರುಗಾಡುತ್ತಿದ್ದೇನೆ. ಆದರೆ ಇವಳು ಏನು ಪಾಪ ಮಾಡಿದಳು? ನಿಮಗೆ ಮಗಳಾಗಿ ಹುಟ್ಟಿದ್ದೇ ಪಾಪವಾ? ನಿಮ್ಮ ಮಕ್ಕಳ ಸಂತೋಷಕ್ಕಿಂತ ಹಣ ಹಣ ಹಣ, ಯಾಕೆ ಹೀಗೆ ಅಲೆಯುತ್ತಿದ್ದೀರಿ? ಅವಳ ಪ್ರೀತಿಯನ್ನು ಹೂತು ಹಾಕಿ ಹೀಗೋ ಸ್ವಲ್ಪವೂ ಇಷ್ಟವಿಲ್ಲದ ಈ ಸಾಗರ್ ಜೊತೆ ಮದುವೆ ಮಾಡಿಬಿಟ್ಟಿರಿ. ನಿಮ್ಮ ಮಗಳು ಪ್ರಾಣಕ್ಕಾಗಿ ಹೋರಾಡುತ್ತಿರುವಾಗಲೂ ನಿಮಗೆ ನಿಮ್ಮ ಗೌರವವೇ ದೊಡ್ಡದಾಯಿತಲ್ಲವೇ? ನೀವೆಲ್ಲ ಎಂಥ ಮನುಷ್ಯ? ಎತ್ತ ಮಗನನ್ನು ಕಿಡ್ನ್ಯಾಪ್ ಮಾಡಿ ಇಟ್ಟು ಈ ಉತ್ತರ ಭಾರತದವನಿಗೆ ನೀನು ಎತ್ತ ಮಗಳನ್ನು ಮದುವೆ ಮಾಡಿ, ನೀವೆಲ್ಲ ಅಪ್ಪನಾಗಿರಲು ನಾಲಾಯಕ್. ನಾಲಿಗೆ ಕಚ್ಚಿಕೊಂಡು ಎಲ್ಲಾದರೂ ಹೋಗಿ ನೇಣು ಹಾಕಿಕೊಳ್ಳಬೇಕಿತ್ತು ತಾನೇ. ಇನ್ನು ಮನೆಯೊಳಗೆ ಬಂದು ಏನು ಮಾಡಲಿದ್ದೀಯಾ? ಸ್ವಲ್ಪ ಉಳಿದಿರುವ ಅವಳ ಪ್ರಾಣವನ್ನು ಸಂಪೂರ್ಣವಾಗಿ ತೆಗೆಯಲಿದ್ದೀಯಾ ಎಂದು ಸ್ವಲ್ಪ ಮರ್ಯಾದೆ ಬಿಟ್ಟೆ ತನ್ನ ತಂದೆಯ ಮೇಲೆ ಕೂಗಾಡಿದನು ವಿಷ್ಣು. ಅವನ ಕೋಪ ನ್ಯಾಯಬದ್ಧವಾಗಿದೆ ಎಂಬುದು ಜಾಜಿ ತಿಳಿದಿತ್ತು. ಆದರೂ ಹತ್ತಿರ ಬಂದವಳು, ಕಂದ, ಅಪ್ಪನ ಹತ್ತಿರ ಎದುರು ಮಾತನಾಡಬೇಡ ಎಂದು ಮೆಲುದನಿಯಲ್ಲಿ ಹೇಳಿದಳು. ಆದಿಶೇಷನ್ ಮೌನವಾಗಿ ನೋಡುತ್ತಿದ್ದರು. ಏನೂ ಮಾತನಾಡಲಿಲ್ಲ. ಅದೇ ವಿಷ್ಣುವಿಗೆ ದೊಡ್ಡ ಆಶ್ಚರ್ಯವನ್ನು ತಂದಿತು. ಆಗ ವಿಷ್ಣು ತನ್ನ ತಾಯಿಯತ್ತ ತಿರುಗಿ ನೋಡಿದನು. ಏನಮ್ಮ, ಇಷ್ಟು ವರ್ಷ ಟಿವಿ ಸೀರಿಯಲ್ಗೆ ದಾಸಳಾಗಿ ಹೆತ್ತ ಮಕ್ಕಳ ಜೀವನ ಚೆನ್ನಾಗಿದೆಯಾ ಅಥವಾ ನಾಶವಾಗಿದೆಯಾ ಎಂದು ಸಹ ತಿಳಿದುಕೊಳ್ಳದೆ ಪ್ರತ್ಯೇಕ ಪ್ರಪಂಚದಲ್ಲಿ ಇದ್ದು ಬಿಟ್ಟು ಇವತ್ತು ಬಂದು ಗಂಡನಿಗಾಗಿ ವಕಾಲತ್ತು ವಹಿಸ್ತಾ ಇದ್ದೀರಾ ಎಂದು ಆವೇಶದಿಂದ ಕೇಳಿದನು. ಅದಾ ಭಾವ, ಅದಕ್ಕೆ ಉತ್ತರ ನಾನು ಹೇಳುತ್ತೇನೆ ಎಂದನು ಸಾಗರ್. ಬೆಂಕಿ ಕಾರುವ ಕಣ್ಣುಗಳಿಂದ ವಿಷ್ಣು ಅವನನ್ನು ನೋಡಿದನು. ಏನೋ, ನಿಮ್ಮ ಅಮ್ಮ ಇಷ್ಟು ವರ್ಷ ಟಿವಿ ಸೀರಿಯಲ್ನಲ್ಲಿ ಮುಳುಗಿದ್ದರು, ಬೇರೆ ಪ್ರಪಂಚದಲ್ಲಿದ್ದರು, ಯಾವುದನ್ನೂ ಗಮನಿಸಲಿಲ್ಲ ಎಂದು ಹೇಳುವ ನೀವಿಬ್ಬರು ಅವರನ್ನು ಯಾವಾಗ ಗಮನಿಸಿದಿರಿ ಎಂದು ಸಾಗರ್ ಮರು ಪ್ರಶ್ನಿಸಲು ಮಾಯಾ ಈಗಷ್ಟೇ ಅವನ ಧ್ವನಿಯಲ್ಲಿ ಸ್ಪಷ್ಟತೆ ಪಡೆದವಳಾಗಿ ಕೆಳಗೆ ಇಳಿಯಲು ಪ್ರಯತ್ನಿಸಿದಳು. ತನ್ನ ಹೆಂಡತಿಯನ್ನು ನೋಡಿದ ಸಾಗರ್, ಸ್ವಲ್ಪ ಹೊತ್ತು ಸುಮ್ಮನಿರು, ನನ್ನ ಭಾವನ ಹತ್ತಿರ ಮಾತನಾಡಿ ಆಮೇಲೆ ನಿನ್ನನ್ನು ಗಮನಿಸುತ್ತೇನೆ ಎಂದು ಮತ್ತೆ ಮತ್ತೆ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅವಳು ಅವನ ಎದೆಯ ಮೇಲೆ ಆಕ್ರೋಶದಿಂದ ಹೊಡೆಯುವುದನ್ನು ಲೆಕ್ಕಿಸದೆ ಅವನು ವಿಷ್ಣುವಿನ ಬಳಿ ಮುಂದುವರೆಸಿದನು. ನಿಮ್ಮ ಅಮ್ಮನಿಗೆ ಇದ್ದದ್ದು ಒಂದು ರೀತಿಯ ಮಾನಸಿಕ ಒತ್ತಡದ ಸಮಸ್ಯೆ. ಅದನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಕೌನ್ಸೆಲಿಂಗ್ ಕೊಡಿಸಿ ಅವರಿಗೆ ಏನು ಸಮಸ್ಯೆ ಎಂದು ತಿಳಿದುಕೊಂಡು ಅದನ್ನು ಸರಿಪಡಿಸಿದರೆ ಅವರು ಎಂದೋ ನಿಮ್ಮ ಜೊತೆ ಸೇರಿ ಸಂತೋಷವಾಗಿರುತ್ತಿದ್ದರು. ನಾನು ಚೆನ್ನೈಗೆ ಬಂದ ತಕ್ಷಣ ಇಲ್ಲಿಗೆ ಬಂದೆ. ನಾನು 2 ದಿನ ನೋಡಿದೆ ಅದೇ ಟಿವಿ ಸೀರಿಯಲ್. ನಿಮ್ಮ ಅಪ್ಪನೂ ಇಲ್ಲೇ ಇದ್ದರು, ಅವರೂ ಅಷ್ಟಾಗಿ ಗಮನಿಸಲಿಲ್ಲ.
ಆಮೇಲೆ ನಾನು ತಾನೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟರ್ ಮೂಲಕ ಕೌನ್ಸೆಲಿಂಗ್ ಕೊಡಿಸಿದೆ. ಸ್ವಲ್ಪ ದಿನ ಅವರು ಟಿವಿ ಕಡೆ ಹೋಗದೇ ಇದ್ದರೆ ಏಕಾಗ್ರತೆ ಬದಲಾಗುತ್ತದೆ. ಅದಕ್ಕೆ ಬದಲಾಗಿ ಅವರಿಗೆ ಇಷ್ಟವಾದುದನ್ನು ಮಾಡಬೇಕು. ನಿಮ್ಮ ಅಮ್ಮನಿಗೆ ಏನು ಇಷ್ಟ ಎಂದು ನಿಮಗೆ ಗೊತ್ತಾ ಎಂದು ಸಾಗರ್ ಕೇಳಿದನು. ವಿಷ್ಣು, ಮಾಯಾ ಇಬ್ಬರಿಗೂ ಗೊತ್ತಿರಲಿಲ್ಲ. ಏಕೆ ಆದಿಶೇಷನ್ಗೂ ಗೊತ್ತಿರಲಿಲ್ಲ. ಆಗ ತನ್ನ ಮಾವ, ಭಾವ, ಹೆಂಡತಿ ಮೂವರನ್ನು ನೋಡಿದ ಸಾಗರ್ ಅವರಿಗೆ ಅಡುಗೆ ಮಾಡುವುದೆಂದರೆ ತುಂಬ ಇಷ್ಟ. ಚಿತ್ರ ಬಿಡಿಸುವುದು ತುಂಬ ಇಷ್ಟ. ಏಕೆ ಕಾದಂಬರಿಗಳನ್ನು ಓದುವುದು ಕೂಡ ತುಂಬ ಇಷ್ಟ. ಆದರೆ ಅದಾವುದನ್ನು ಮಾಡಲು ಸಾಧ್ಯವಾಗದ ಪರಿಸ್ಥಿತಿಯ ಕೈದಿಯಾಗಿ ನಿಮ್ಮ ಅಪ್ಪನನ್ನು ಮದುವೆಯಾದಾಗ ಬದಲಾದರು. ಅದೇ ಜೀವನವಾಗಿ ಬದಲಾಗಲು ಅವರ ಜೀವನ ಜಿಗುಪ್ಸೆಗೊಂಡು ಯಾವುದರಲ್ಲಾದರೂ ತನ್ನನ್ನು ತಾನು ಕಳೆದುಕೊಂಡು ನೆಮ್ಮದಿ ಹುಡುಕಬೇಕೆಂದು ಒಂದು ಪ್ರಪಂಚದಲ್ಲಿ ಕಳೆದು ಹೋದರು. ನಿಮ್ಮ ಯಾರಿಂದಲೂ ಅವರನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಆದರೆ ಇವತ್ತು ನಿಮ್ಮ ಅಮ್ಮ ಹೇಗಿದ್ದಾರೆ ಗೊತ್ತಾ ಎಂದು ಹೇಳಿ ನಿಲ್ಲಿಸಿದನು. ವಿಷ್ಣು ಅವನನ್ನು ನೋಡಿದನು. ಇದುವರೆಗೂ ಅವನ ಎದೆಗೆ ಹೊಡೆಯುತ್ತಿದ್ದ ಮಾಯಾ ಈಗ ಅವನ ಮುಖವನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಒಂದು ಹುಡುಕಾಟ ಕಂಡಿತು. ಸಾಗರ್ ಮೆಲ್ಲನೆ ಅವಳನ್ನು ಕೆಳಗೆ ಇಳಿಸಿದವನು, ನಿಮ್ಮ ಅಮ್ಮನ ರೂಮಿನಲ್ಲಿ ಹೋಗಿ ನೋಡಿ ಎಂದನು. ಇಬ್ಬರು ಅಲ್ಲಿಗೆ ಹೋದರು. ಅಲ್ಲಿ ಕೆಲವು ಚಿತ್ರಗಳನ್ನು ಬಿಡಿಸಿ ಗೋಡೆಗಳ ಮೇಲೆ ತೂಗು ಹಾಕಲಾಗಿತ್ತು. ಅದು ವಿಷ್ಣು, ಮಾಯಾ ಬಾಲ್ಯದಲ್ಲಿ ಮತ್ತು ಜಾಜಿ ತನ್ನ ಗಂಡನ ಎದೆಗೆ ಹೊರಗೆ ನಿಂತಿರುವ ಕುಟುಂಬದ ಚಿತ್ರ. ಅವರ ಮನಸ್ಸಿನಲ್ಲಿದ್ದ ಹಂಬಲದ ಕ್ಷಣ ಅದು. ಇದುವರೆಗೆ ಆದಿಶೇಷನ್ ಈ ರೀತಿ ಅವರನ್ನು ಒಮ್ಮೆಯೂ ಎದೆಗಪ್ಪಿಕೊಂಡು ಫೋಟೋ ತೆಗೆದಿದ್ದಿಲ್ಲ. ತನ್ನ ಮಕ್ಕಳ ಜೊತೆ ಸೇರಿ ಕುಟುಂಬವಾಗಿ ಅವರ ಬಾಲ್ಯದಲ್ಲಿ ಯಾವುದೇ ಫೋಟೋ ತೆಗೆದಿದ್ದಿಲ್ಲ. ಅದೇ ರೀತಿ ಕೆಲವು ನೆನಪುಗಳಿಗೆ ಸಂಬಂಧಿಸಿದ ಕೆಲವು ಚಿತ್ರಗಳಿದ್ದವು. ತನ್ನ ಹೆಂಡತಿಯ ಹಂಬಲ ಅರ್ಥವಾಯಿತು. ಕೆಲವೇ ದಿನಗಳಲ್ಲಿ ಅವರ ಕಲ್ಪನೆಗೆ ಸಂಪೂರ್ಣ ಜೀವ ತುಂಬಿದ್ದನು ಸಾಗರ್. ಅವರು ಓದಲು ಅಗತ್ಯವಾದ ಕೆಲವು ಕಾದಂಬರಿ ಪುಸ್ತಕಗಳನ್ನು ಅಲ್ಲಿ ಖರೀದಿಸಿಟ್ಟಿದ್ದನು. ಸಾಗರ್ ಹಿಂದೆಯೇ ಬಂದು, ಇದು ನಿಮ್ಮ ಅಮ್ಮನ ಪ್ರತ್ಯೇಕ ರೂಮ್. ಇದುವರೆಗೂ ಈ ರೂಮಿನೊಳಗೆ ನಿಮ್ಮ ಅಪ್ಪ ಕೂಡ ಬಂದಿರಲಿಕ್ಕಿಲ್ಲ. ಅವರು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಈ ರೂಮಿನಲ್ಲಿ ಅವರು ಕಣ್ಣೀರಿಟ್ಟು ಅತ್ತದ್ದನ್ನು ಮಾತ್ರ ಹೇಳಿದರು. ಡಾಕ್ಟರ್ ಬಳಿ ಅನ್ಕಾನ್ಷಿಯಸ್ ಮೈಂಡ್ನಲ್ಲಿ ಇದ್ದಾಗ. ಆಮೇಲೆ ತಾನೇ ಎಲ್ಲವೂ ಸರಿಯಾಗಿ ಅರ್ಥವಾಯಿತು. ಅವರಿಗೆ ಏನು ಬೇಕೋ ಅದನ್ನು ಮಾಡಿದೆ ಎಂದು ವಿವರಿಸಿದನು. ನಿರಂತರವಾಗಿ ವಿಷ್ಣುವನ್ನು ನೋಡಿ, ಇಲ್ಲಿ ನೋಡು ವಿಷ್ಣು, ಒಬ್ಬರು ಬಿಗಿಯಾಗಿ ಇದ್ದಾರೆ, ಯಾವುದಕ್ಕಾದರೂ ಅಡಿಕ್ಟ್ ಆಗಿದ್ದಾರೆ ಎಂದರೆ ಅವರ ಮೇಲೆ ತಪ್ಪು ಹುಡುಕುವುದು ತುಂಬ ಸುಲಭ. ಸಮಾಜದಲ್ಲಿ ಎಲ್ಲರೂ ಅದನ್ನೇ ಮಾಡುತ್ತಾರೆ. ಆದರೆ ಸ್ವಂತ ಮನೆಯೊಳಗೆ ಇರುವವರು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು. ಒಂದೇ ವಿಷಯದಲ್ಲಿ ಅವರು ಅಡಿಕ್ಟ್ ಆಗಿದ್ದಾರೆ ಎಂದರೆ ಏತಕ್ಕಾಗಿ ಎಂದು ಸ್ವಲ್ಪವಾದರೂ ಯೋಚಿಸಿ ಅದನ್ನು ಸರಿಪಡಿಸಲು ಪ್ರಯತ್ನಿಸಬೇಕು. ಇಷ್ಟು ವರ್ಷ ನೀವಾರು ಅದನ್ನು ಗಮನಿಸಲಿಲ್ಲ. ಈಗ ನಿಮ್ಮ ಅಮ್ಮ ತುಂಬ ಸ್ಪಷ್ಟವಾಗಿದ್ದಾರೆ. ಆಮೇಲೆ ನನಗೆ ನೀನು ಮಾಡುವ ಅಡ್ವೈಸ್ ಎಲ್ಲ ಸ್ವಲ್ಪ ಒಂಟಿಯಾಗಿ ರೂಮಿಗೆ ಹೋಗಿ ಯೋಚಿಸಿ ನೋಡು ಅಂದ. ಸಾಗರ್ ಅವನ ಹೃದಯಕ್ಕೆ ನಾಟುವಂತೆ ಮುಂದಿನ ಪ್ರಶ್ನೆಯನ್ನು ಕೇಳಿದನು. ನಿನ್ನ ಅಪ್ಪನ ಮೇಲಿರುವ ಕೋಪದಲ್ಲಿ ನಿನ್ನ ಹೆಂಡತಿಗೆ ವಿಚ್ಛೇದನ ನೀಡಿದ್ದು ಸರಿಯೇ? ನಿನ್ನ ಹೆಂಡತಿಯು ಹೊಟ್ಟೆಯಲ್ಲಿ ಮಗುವನ್ನಿಟ್ಟುಕೊಂಡು ಇದೇ ಮಾನಸಿಕ ಒತ್ತಡದಲ್ಲಿ ತನ್ನ ತವರು ಮನೆಯಲ್ಲಿದ್ದಾಳೆ. ನಿನ್ನ ಅಪ್ಪ ಮಾಡಿದ ತಪ್ಪಿಗೆ ನಿನ್ನ ಹೆಂಡತಿಯನ್ನು, ಪ್ರಪಂಚವನ್ನೇ ನೋಡದ ಆ ಎಳೆ ಜೀವವನ್ನು ದಂಡಿಸುವುದು ಯಾವ ರೀತಿಯಲ್ಲಿ ನ್ಯಾಯ ಎಂದು ಸಾಗರ್ ಕೇಳಿದ್ದನ್ನು ಕೇಳಿ ವಿಷ್ಣು ಯಾವುದೇ ಉತ್ತರ ನೀಡದೆ ಅಲ್ಲಿಂದ ತನ್ನ ಕೊಠಡಿಗೆ ಹೊರಟು ಹೋದನು. ಮಾಯಾಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ತನ್ನ ಅಮ್ಮನ ಹತ್ತಿರ ಹೋದವಳು, ಸಾರಿಮಾ, ಇಲ್ಲಿಯವರೆಗೆ ನಾವು ಇದರ ಬಗ್ಗೆ ಯೋಚಿಸಲಿಲ್ಲ ಎಂದಳು. ನಂತರ ತನ್ನ ಅಪ್ಪನನ್ನು ಗುರಾಯಿಸಿ ನೋಡಿ ಅಲ್ಲಿಂದ ಹೊರಬಂದು ತನ್ನ ಕೊಠಡಿಗೆ ಹೋದಳು. ಕೊಠಡಿಯ ಬಾಗಿಲನ್ನು ತೆಗೆದು ಅವಳು ಒಳಗೆ ಹೋಗಲು ಹಿಂದೆಯೇ ಬಂದ ಸಾಗರ್ ಕೊಠಡಿಯ ಬಾಗಿಲನ್ನು ಮುಚ್ಚಿದನು. ಕೊಠಡಿಯ ಬಾಗಿಲು ಡಕ್ ಎಂದು ಮುಚ್ಚಿದ ಶಬ್ದಕ್ಕೆ ಮಾಯಾ ಬೆಚ್ಚಿಬಿದ್ದು ತಿರುಗಿದಳು. ಸಾಗರ್ ಅಲ್ಲಿ ಒಂದು ರೀತಿಯ ನಿಧಾನತೆಯೊಂದಿಗೆ ನಿಂತಿರುವುದನ್ನು ಕಂಡು ಅವಳ ಮನಸ್ಸು ಕುದಿಯಿತು. ಯಾಕೆ ನನ್ನ ರೂಮಿನೊಳಗೆ ಬಂದು ಬಾಗಿಲು ಮುಚ್ಚುತ್ತಾ ಇದೀಯಾ ಎಂದು ಆಕ್ರೋಶದಿಂದ ಕೇಳಿದಳು ಮಾಯಾ. ಸಾಗರ್ ಅವಳ ಕೋಪವನ್ನು ಲೆಕ್ಕಿಸದೆ ಒಂದು ಮೃದುವಾದ ಮುಗುಳ್ನಗೆಯೊಂದಿಗೆ ಅವಳನ್ನು ಸಮೀಪಿಸಿದನು. ಮದುವೆಯಾದ ಮೇಲೆ ನಾನು ಅತ್ತೆ ಮನೆಗೆ ನೆಂಟನಾಗಿ ಬಂದಿದ್ದೇನಾ
ಹೆಂಡತಿಯ ರೂಮಿನಲ್ಲಿ ತಾನೇ ಗಂಡ ಇರಬೇಕು ಎಂದು ಅವನು ತುಂಬ ತಾಳ್ಮೆಯಿಂದ ಹೇಳಲು ಮಾಯಾಗೆ ಅಸಹ್ಯವಾಯಿತು. ಇಲ್ಲಿ ನೋಡು ಸಾಗರ್, ನಮ್ಮ ಅಮ್ಮನಿಗೆ ನೀನು ಏನೋ ಒಳ್ಳೆಯದು ಮಾಡಿದ್ದೀಯಾ, ಅದಕ್ಕಾಗಿ ನಿನಗೆ ಒಂದು ಥ್ಯಾಂಕ್ಸ್ ಹೇಳುತ್ತೇನೆ. ಆದರೆ ಅದನ್ನು ಮೀರಿ ಇದೆಲ್ಲವನ್ನು ಇಟ್ಕೊಂಡು ನಿನ್ನನ್ನು ಒಪ್ಪಿಕೊಂಡು ನಾನು ಸಂಸಾರ ಮಾಡುತ್ತೇನೆ ಎಂದು ಮಾತ್ರ ತಪ್ಪು ಲೆಕ್ಕಾಚಾರ ಹಾಕಬೇಡ ಎಂದು ಅವಳು ಅವನತ್ತ ಸಿಡಿದಳು. ಸಾಗರ್ ತಕ್ಷಣ ನಿಂತನು. ಅವಳ ಕಣ್ಣುಗಳನ್ನು ಆಳವಾಗಿ ನೋಡಿದವನು, ಹೇಯ್, ನೀನು ನನ್ನನ್ನು ಒಪ್ಪಿಕೊಳ್ಳಬೇಕು ಎನ್ನುವುದಕ್ಕಾಗಿ ಇದೆಲ್ಲ ನಾನು ಮಾಡಿದೆ ಎಂದುಕೊಂಡೆಯಾ ಎಂದು ವ್ಯಂಗ್ಯವಾಗಿ ಒಂದು ಮುಗುಳ್ನಗೆ ಬೀರಿದವನು, ಛೆ, ಹಾಗೆಲ್ಲ ಏನೂ ಇಲ್ಲ. ನಿನ್ನನ್ನು ಇಂಪ್ರೆಸ್ ಮಾಡಬೇಕೆಂದು ನಿಮ್ಮ ಅಮ್ಮನನ್ನು ನಾನು ಸರಿ ಮಾಡಲಿಲ್ಲ. ನಾನು ಇಲ್ಲಿಗೆ ಬಂದಾಗ ನೋಡಿದೆ. ನಿಮ್ಮ ಅಮ್ಮನ ಸ್ಥಿತಿ ನನಗೆ ಕರುಣಾಜನಕವಾಗಿತ್ತು. ನನ್ನ ಮನಸ್ಸಿಗೆ ಸರಿ ಎನಿಸಿದ್ದನ್ನು ಮಾಡಿದೆ ಅಷ್ಟೆ. ಇದರಲ್ಲಿ ನಿನ್ನನ್ನು ಇಂಪ್ರೆಸ್ ಮಾಡುವ ಯಾವುದೇ ಉದ್ದೇಶ ನನಗಿಲ್ಲ ಎಂದನು. ಅವಳು ಸ್ವಲ್ಪ ಆಶ್ಚರ್ಯದಿಂದ ನೋಡಲು ಅವನು ಮತ್ತಷ್ಟು ಮುಂದುವರಿಸಿದನು. ಆಮೇಲೆ ಇನ್ನೊಂದು ವಿಷಯ ಮಾಯಾ, ನಾನು ನಿನ್ನನ್ನು ಇಂಪ್ರೆಸ್ ಮಾಡಲು ನೀನೇನು ಆದಿಶೇಷನ್ ಮಗಳು ಮಾತ್ರವಲ್ಲ, ಈ ಸಾಗರ್ ಅಗರ್ವಾಲ್ನ ಹೆಂಡತಿ. ನಾನು ನೆನೆಸಿದರೆ ಅಧಿಕಾರದಿಂದ ನಿನ್ನನ್ನು ಮುಟ್ಟಬಲ್ಲೆ, ನಿನ್ನ ಜೊತೆ ಸಂಸಾರ ಮಾಡಬಲ್ಲೆ, ಏಕೆ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನು ಕೂಡ ಕೊಡಬಲ್ಲೆ. ಆದರೆ ನಾನು ಅದನ್ನು ಮಾಡುವುದಿಲ್ಲ. ನಿನಗೆ 1 ತಿಂಗಳು ಟೈಮ್ ಕೊಡುತ್ತೇನೆ. ನಿನ್ನ ದೇಹವು ಚೇತರಿಸಿಕೊಳ್ಳಬೇಕು, ನಿನ್ನ ಮನಸ್ಸು ಬದಲಾಗಬೇಕು, ನಿನ್ನ ಸಮ್ಮತಿಯೊಂದಿಗೆ ನಿನ್ನ ಜೊತೆ ಸೇರಿ ಬಾಳಬೇಕು ಎಂದುಕೊಂಡಿದ್ದೇನೆ. ಸರಿಯೋ ತಪ್ಪೋ ಅದು ನಮ್ಮ ಮನೆಯಲ್ಲಿ ಕಿತ್ತಾಡಿಕೊಂಡಾದರೂ ನಾವು ನೋಡಿಕೊಳ್ಳಬಹುದು. ಆದರೆ ಇಲ್ಲಿರುವುದು ಇವತ್ತು 1 ದಿನ ಮಾತ್ರ. ನಾಳೆ ನೀನು ನನ್ನ ಜೊತೆ ನಮ್ಮ ಮನೆಗೆ ಬರಲೇಬೇಕು ಎಂದು ಆಜ್ಞೆಯಾಗಿ ಹೇಳಿದನು. ಮಾಯಾ ಅವನ ಮಾತನ್ನು ಕೇಳಿ ವ್ಯಂಗ್ಯವಾಗಿ ನಕ್ಕಳು. ಇಲ್ಲಿ ನೋಡು ಸಾಗರ್, ನನಗೆ ಬಿಸ್ನೆಸ್ ಮುಖ್ಯ. ನನ್ನಿಂದ ಮುಂಬೈಗೆಲ್ಲ ಬರಲು ಸಾಧ್ಯವಿಲ್ಲ. ನಿನ್ನನ್ನು ನಾನು ಗಂಡನಾಗಿಯೇ ಒಪ್ಪಿಕೊಂಡಿಲ್ಲ. ಇದರಲ್ಲಿ ನಿನ್ನ ಜೊತೆ ಬಂದು ನಿನ್ನ ಜೊತೆ ಸಂಸಾರ ಬೇರೆ ಮಾಡಬೇಕಾ? ಅದು ಮುಂಬೈಗೆ ಹೋಗಿ ಅಂದಾಗ ಸಾಗರ್ ಅವಳ ಅಜ್ಞಾನವನ್ನು ಕಂಡು ಮುಗುಳ್ನಕ್ಕನು. ನೀನು ಯಾಕೆ ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದೀಯಾ? ನನಗೆ ಇಲ್ಲೂ ಬಿಸ್ನೆಸ್ ಇದೆ. ನಿನ್ನನ್ನು ಅಲ್ಲಿಗೆ ಬರಮಾಡಿಕೊಂಡು ಕಷ್ಟಪಡಿಸಲು ನಾನು ಇಷ್ಟಪಡುವುದಿಲ್ಲ. ಚೆನ್ನೈ ಔಟರ್ನಲ್ಲಿ ನನಗೆ ಗೆಸ್ಟ್ ಹೌಸ್ ಇದೆ. ನಾವು ಅಲ್ಲಿರಬಹುದು. ನೀನು ಬಿಸ್ನೆಸ್ ನೋಡು. ನಿನಗೆ ಯಾವುದೇ ರೀತಿಯಲ್ಲೂ ನಾನು ಅಡ್ಡಿಯಾಗುವುದಿಲ್ಲ. ಆದರೆ ಒಂದು ವಿಷಯ, ನೀನು ನನ್ನ ಜೊತೆಯೇ ಇರಲೇಬೇಕು ಅಂದ. ಮಾಯಾ ತಾಳ್ಮೆ ಮಿತಿ ಮೀರಿತು. ಅದಕ್ಕೆ ಅವಕಾಶವೇ ಇಲ್ಲ. ನಿನ್ನ ಜೊತೆ ಬರುತ್ತೇನೆಂದು ಕನಸಿನಲ್ಲಿಯೂ ಅಂದುಕೊಳ್ಳಬೇಡ. ಇದು ನನ್ನ ಮನೆ. ನನ್ನನ್ನು ಮೀರಿ ನನ್ನ ಮೇಲೆ ನೀನು ಕೈ ಇಟ್ಟರೆ ನಿನ್ನನ್ನು ಕೊಂದು ಜೈಲಿಗೆ ಹೋಗಲು ಕೂಡ ನಾನು ಹಿಂಜರಿಯುವುದಿಲ್ಲ. ಈ ಮಾಯಾಳನ್ನು ಸಾಮಾನ್ಯ ಹುಡುಗಿ ಎಂದುಕೊಳ್ಳಬೇಡ. ನಾನು ಅಂದುಕೊಂಡಿದ್ದನ್ನು ಪಡೆಯಲು ಯಾವ ಹಂತಕ್ಕಾದರೂ ಹೋಗುತ್ತೇನೆ. ಅದೇ ರೀತಿ ನನಗೆ ಇಷ್ಟವಿಲ್ಲದಿದ್ದರೆ ಅದನ್ನು ತಿರುಗಿ ಕೂಡ ನಾನು ನೋಡುವುದಿಲ್ಲ ಅಂತ ಅವಳು ಉಸಿರೆಳೆಯುತ್ತಾ ಮುಂದುವರೆಸಿದಳು. ನನ್ನ ಪ್ರೀತಿಯಲ್ಲಿ ನಾನು ಸೋತು ಬಿಟ್ಟೆ. ನಾನು ವಿಕ್ರಮ್ನನ್ನು ಮೋಸ ಮಾಡಲು ಪ್ರೀತಿಸಲಿಲ್ಲ. ಅವನು ನನ್ನ ಬಳಿ ಒಬ್ಬ ಸೂಪರ್ವೈಸರ್ ಆಗಿ ಪರಿಚಯವಾದ. ನಾನು ಒಬ್ಬ ಸೆಕ್ಯೂರಿಟಿ ಹುಡುಗಿಯಾಗಿ ಪರಿಚಯವಾದೆ. ನಮಗೆ ಪ್ರೀತಿ ಆಗಲೇ ಹುಟ್ಟಿತು. ಆಮೇಲೆ ನಡೆದಿದ್ದೆಲ್ಲ ನನ್ನ ಹಣೆಬರಹ. ನನ್ನ ಮೇಲೊಂದು ತಪ್ಪಿದೆ. ವಿಕ್ರಮ್ ಬಳಿ ಆರಂಭದಲ್ಲೇ ಸತ್ಯವನ್ನು ಹೇಳಬೇಕಿತ್ತು. ಆ ಒಂದು ಜಾಗದಲ್ಲಿ ನಾನು ಮಾಡಿದ ತಪ್ಪು ನನ್ನ ಜೀವನವನ್ನೇ ಬುಡಮೇಲು ಮಾಡಿತು. ಅದಕ್ಕಾಗಿ ಮತ್ತೆ ಅವನ ಲೈಫ್ನಲ್ಲಿ ನಾನು ಹೋಗುತ್ತೇನೆ ಎಂದು ಹೇಳುತ್ತಿಲ್ಲ. ಇನ್ನೂ ನನ್ನಿಂದ ವಿಕ್ರಮ್ ಲೈಫ್ನಲ್ಲಿ ಯಾವುದೇ ಸಮಸ್ಯೆ ಬರುವುದು ಬೇಡ. ಅವನು ಮದುವೆಯಾಗಿ ಸಂತೋಷವಾಗಿರಲಿ. ಆದರೆ ಒಂದು ವಿಷಯ, ನನ್ನ ಕೊರಳಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ದರಿಂದ ನೀನು ಸಂತೋಷವಾಗಿರುವುದಿಲ್ಲ. ನಿನ್ನ ಜೊತೆ ಸೇರಿ ನಾನು ಸಂತೋಷವಾಗಿರುವುದಿಲ್ಲ. ನಾನು ಒಂಟಿಯಾಗಿಯಾದರೂ ಇರುತ್ತೇನೆ, ಆದರೆ ನಿನಗೆ ಹೆಂಡತಿಯಾಗಿ ನಿನ್ನ ಜೊತೆ ಇರುವುದಿಲ್ಲ. ಈಗ ಹೊರಗೆ ಹೋಗು ಎಂದು ಬಾಗಿಲಿನತ್ತ ಕೈ ತೋರಿಸಿದಳು. ಸಾಗರ್ ಅವಳನ್ನು ನೋಡಿ ಆಶ್ಚರ್ಯದಿಂದ ಚಪ್ಪಾಳೆ ತಟ್ಟಿದನು. ವಾವ್ ವಾವ್ ವಾವ್, ಸೂಪರ್ ಮಾಯಾ. ಈ ಅಹಂಕಾರ, ಈ ಧೈರ್ಯವೇ ನನಗೆ ನಿನ್ನ ಬಳಿ ಇಷ್ಟವಾದದ್ದು. ಓಕೆ ಮಾಯಾ, ಈಗ ನೀನು ತುಂಬ ಸುಸ್ತಾಗಿದ್ದೀಯಾ. ನಾಳೆ ಬೆಳಿಗ್ಗೆ ನಿರ್ಧರಿಸಿಕೊಳ್ಳೋಣ. ನೀನು ಹೋಗಿ ಫ್ರೆಶ್ ಆಗಿ ಬಾ, ಊಟ ಮಾಡಿ ಮಲಗೋಣ ಎಂದನು. ಮಾಯಾ ಅವನನ್ನು ಗುರಾಯಿಸುತ್ತಲೇ, ಇದು ನನ್ನ ಮನೆ. ನನಗೆ ಯಾವಾಗ ಊಟ ಮಾಡಬೇಕೆಂದು ಗೊತ್ತು. ಮರ್ಯಾದೆಯಾಗಿ ಗೆಸ್ಟ್ ರೂಮ್ಗೆ ಹೋಗು ಎಂದು ಕಿರುಚಿ ಅವನನ್ನು ದಾಟಿ ಹೋಗಿ ಬಾತ್ರೂಮಿನೊಳಗೆ ನುಗ್ಗಿ ಬಾಗಿಲು ಮುಚ್ಚಿದಳು. ಸಾಗರ್ ಮೌನವಾದ ಮುಗುಳ್ನಗೆಯೊಂದಿಗೆ ಅಲ್ಲಿಂದ ಹೊರಬಂದನು. ಅದೇ ವೇಳೆಯಲ್ಲಿ
ತನ್ನ ಮನೆಯ ಬಾಲ್ಕನಿಯಲ್ಲಿರುವ ಸೋಫಾದಲ್ಲಿ ಕುಳಿತಿದ್ದ ವಿಕ್ರಮ್ ತನ್ನ ಮೊಬೈಲ್ ಫೋನನ್ನು ನೋಡುತ್ತಿದ್ದನು. ಅಲ್ಲಿ ಕಾವ್ಯನು ತಲೆವರೆಗೆ ಹೊದಿಕೆಯನ್ನು ಹೊದ್ದುಕೊಂಡಿದ್ದವಳು ಆ ವಿಸಿಟಿಂಗ್ ಕಾರ್ಡನ್ನು ಮತ್ತೆ ಮತ್ತೆ ನೋಡುತ್ತಿದ್ದಳು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.